ಮಾರ್ಚ್ ಬಂದ ತಕ್ಷಣ ಬಿಸಿಲು ಜಾಸ್ತಿ ಆಗೈತಿ. ಹೆಂಗೆ ಬಿಸಿಲಪ್ಪ ಅಂತಂದ್ರೆ ಬೆವರು ಕಿತ್ಕೊಂಡ್ಬರುವಂಥ ಬಿಸಿಲು ಜಾಸ್ತಿ ಆಗೈತಿ. ಇಂಥ ಬಿಸಿಲೊಳಗೆ ನೀವು ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೋಬೇಕು, ಕೆಲವೊಂದು ಪ್ರಿಕಾಷನ್ಸ್ ಏನು ತೊಗೋಬೇಕಪ್ಪ ಅನ್ನೋದನ್ನು ಈ ವಿಡಿಯೋದಾಗ ನೋಡ್ಕೊಂಬರೋಣ. ನಮಸ್ಕಾರ, ನಾನು ನಿಮ್ಮ ವೈದ್ಯ ಕನ್ನಡಿಗ. ಮೊದಲೇದಾಗಿ ಏನಪ್ಪ ಅಂತಂದ್ರೆ ನೀವು ಜಾಸ್ತಿ ನೀರು ಕುಡಿಬೇಕು. ಎಷ್ಟು ಕುಡಿಬೇಕಪ್ಪ ಅಂತಂದ್ರೆ ಒಂದು ದಿವಸಕ್ಕೆ 3 ರಿಂದ 4 ಲೀಟರ್ ನೀರನ್ನು ನೀವು ಪ್ರತಿನಿತ್ಯ ಕುಡಿಬೇಕು. ಎರಡನೇದಾಗಿ ಏನಪ್ಪ ಅಂತಂದ್ರೆ ನೀವು ಟೀ ಕಾಫಿ ಅನ್ನೋದು ಹಾರ್ಟ್ ಡ್ರಿಂಕ್ಸ್ ಏನಿರ್ತಾವಲ್ಲ ಅದು ಬಿಟ್ಟರೆ ಅಂತಂದ್ರೆ ಚಾ ಕಾಫಿ ಜೊತೆಗೆ ಡ್ರಿಂಕ್ಸ್, ಆಲ್ಕೋಹಾಲು, ಆಮೇಲೆ ಸಾಲ್ಟೆಡ್ ಡ್ರಿಂಕ್ಸ್, ಕೆಲವೊಂದು ಸೋಡಾ ಗಿಡ ಇರ್ತಾವಲ್ಲ ಇವನ್ನ ನೀವು ಸಾಧ್ಯವಾದಷ್ಟನ್ನ ಅವಾಯ್ಡ್ ಮಾಡ್ಬೇಕಪ್ಪ. ಮೂರನೇದು ಏನಪ್ಪ ಅಂತಂದರೆ ಶೇಡ್ಸ್. ನಿಮಗೇನಾದರೂ ನೆರಳಿದ್ದ ಕಡೆ ಹೋಗುವಂಥದ್ದು ನೋಡ್ಕೋಬೇಕು. ಬಿಸಿಲಾಗಿ ಜಾಸ್ತಿ ಹೊತ್ತು ಇರಬಾರ್ದು. ಆ ನೆರಳು ಇದ್ದಾಗ ನೋಡ್ಕೋಬೇಕಪ್ಪ ಅಂತಂದ್ರೆ ನೀವು ಕೊಡೆಯನ್ನು ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ಗೆ ತಲೆಗೆ ಟೊಪ್ಪಿಗೆಯನ್ನು ಹಾಕೋದು ಅಂತ ಅನ್ನೋದನ್ನು ಇಲ್ಲಾಂದ್ರೆ ನೀವು ರೂಢಿ ಮಾಡ್ಕೋಬೇಕು. ನಾಲ್ಕನೇದಾಗಿ ಏನಪ್ಪ ಅಂತಂದರೆ ರೆಸ್ಟ್ ಮಾಡಬೇಕು, ಅಡಿಕ್ವೇಟ್ ರೆಸ್ಟ್. ಈ ಟೈಮ್ ಒಳಗೆ ನಿಮ್ಗೆ ಸುಸ್ತಾಗ್ತಿರ್ತೈತಿ. ಮಧ್ಯಾಹ್ನ ಬಿಸಿಲಾಗಿ ಕೆಲಸ ಮಾಡಿ ಬಂದಾಗ ಬೆವರು ಜಾಸ್ತಿ ಬಂದು ನಿಮ್ಗೆ ಸುಸ್ತಾಗ್ತಿರ್ತೈತಿ. ಆ ಟೈಮ್ ಒಳಗೆ ಕರೆಕ್ಟಾಗಿ ರೆಸ್ಟ್ ಮಾಡಬೇಕು. ಇಲ್ಲಿಕಪ್ಪ ಅಂದ್ರೆ ತಲೆ ತಿರುಗಿ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಈಟ್ ಫ್ರೆಶ್ ಫುಡ್ಸ್. ಏನಪ್ಪ ಅಂತಂದರೆ ಫ್ರೆಶ್ ಫುಡ್ಸ್ ಇವು ತಂಗಳನ್ನು, ಆಮೇಲೆ ರಾತ್ರಿ ಮಿಕ್ಕಿದ್ದು ಮಸಾಲೆ ಜಾಸ್ತಿ ಇರ್ತಕ್ಕಂಥ ಆಹಾರಗಳನ್ನು ನೀವು ಕಡಿಮೆ ಮಾಡಬೇಕು. ಆಮೇಲೆ ಸ್ವಲ್ಪ ಊಟ ಮಾಡಬೇಕು. ಜಾಸ್ತಿ ಊಟ ಮಾಡಿದ್ರೆ ಏನಾಗುತ್ತಪ್ಪ, ನಿಮ್ಗೆ ನೀರು ಜಾಸ್ತಿ ಕುಡಿತಿರೋದೈತಿ. ಅದ್ರ ಜೊತೆಗೆ ಇಂಡೈಜೆಷನ್, ಅಜೀರ್ಣತೆ ಜಾಸ್ತಿ ಆಗಿ ನಿಮ್ಗೆ ಒಂಥರ ಆಯಾಸ ಅನಿಸ್ತೈತಿ. ಇದನ್ನ ನೀವು ಕಡಿಮೆ ಮಾಡಬೇಕು. ಅದೇ ಬಿಟ್ರಪ್ಪ ಅಂತಂದ್ರೆ ಕೂಲ್ ಶವರ್ಸ್ ಅಂತಂದ್ರೆ ನೀವು ತಣ್ಣ ನೀರಿನಲ್ಲಿ ಜಳಕ ಮಾಡೋದನ್ನ ಸ್ವಲ್ಪ ರೂಢಿ ಮಾಡ್ಕೋಬೇಕು. ನಿಮ್ಮ ಟೆಂಪ್ರೇಚರ್ನ, ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ಬೇಕಪ್ಪ ಅಂತಂದ್ರೆ. ಆಮೇಲೆ ನೀವು ಡ್ರೆಸ್ ಯಾವ ಥರ ಡ್ರೆಸ್ ಹಾಕೋಬೇಕಪ್ಪ ಅಂತಂದ್ರೆ ಲೈಟ್ ವೇಟ್ ಡ್ರೆಸ್, ತೆಳುವಾಗಿರ್ತಕ್ಕಂಥ, ಮೆದುವಾಗಿರ್ತಕ್ಕಂಥ ಬಿಳಿ ಬಣ್ಣದ ಕಾಟನ್ ಬಟ್ಟೆಗಳನ್ನ ಅಥವಾ ನೈಲಾನ್ ಬಟ್ಟೆಗಳನ್ನು ಹಾಕೋಬೇಕು. ಸಾಧ್ಯವಾದಷ್ಟು ನೀವು ಡಾರ್ಕ್ ಕಲರ್ ಇದ್ದಿದ್ದು ಇಲ್ಲಾಂದ್ರೆ ಕಪ್ಪು ಕಲರ್ ಇದ್ದಿದ್ದಂಥ ಬಟ್ಟೆಗಳನ್ನು ಅವಾಯ್ಡ್ ಮಾಡಬೇಕು. ಅದೇ ಬಿಟ್ಟರೆ ಅಂತಂದ್ರೆ ನೀವು ನಿಮ್ಮ ದೇಹವನ್ನು ತಣ್ಣಗೇನ ಇಟ್ಕೋಬೇಕು. ಹೆಂಗಪ್ಪ ಅಂತಂದ್ರೆ AC, ಆಮೇಲೆ ಕೂಲರು, ಇಲ್ಲಕ್ಕಂದ್ರೆ ಫ್ಯಾನು ಇವನ್ನ ಹಾಕ್ಕೊಂಡು ನಿಮ್ಮ ದೇಹಕ್ಕೆ ನೀವು ಆದಷ್ಟು ತಂಪನ್ನು ನೀವು ಪಡ್ಕೋಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನೀವು 10 ರಿಂದ 4 ಗಂಟೆ ಅಥವಾ 5 ಗಂಟೆ ತನಕ ನೀವು ಬಿಸಿಲಿಗೆ ಆದಷ್ಟು ಹೊರಗಡೆ ಹೋಗೋದನ್ನು ನೀವು ತಪ್ಪಿಸ್ಕೋಬೇಕು. ಅದೇ ರೀತಿಯಾಗಿ ಇಂಥ ಬೇಸಿಗೆ ಕಾಲದಾಗ ನಮ್ಮ ಆಹಾರ ಕ್ರಮ ಹೆಂಗಿರಬೇಕು, ನಾವು ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಾಗ ತಿಳ್ಕೊಂಬರೋಣ. ನೀವು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಸಾಧ್ಯವಾದಷ್ಟು ಉತ್ತರ ಕೊಡ್ತೀವಿ. ಧನ್ಯವಾದಗಳು.